ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ಅವನಿ ಸೀತಾ ಬೆಟ್ಟದ ಪಾರ್ಟ್ 3 ವಿಡಿಯೋನ ನಾವು ಮುಂದುವರಿಸೋಣ ಬನ್ನಿ. ಸೊ ಹೋದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸೀತಾದೇವಿಯ ಮನೆ ಹಾಗೂ ಏಕಾಂತ ರಾಮಸ್ವಾಮಿ ಮಂದಿರ ಹಾಗೂ ಲಕ್ಷ್ಮಣ ತೀರ್ಥ. ಇವೆಲ್ಲ ನಾವು ಹೋದ ವಿಡಿಯೋದಲ್ಲಿ ನೋಡಿದಂಥ ಜಾಗಗಳು. ಇವತ್ತು ನಾವು ಇನ್ನ ಸ್ಪೆಷಲ್ ಆಗಿರೋ ಜಾಗಕ್ಕೆ ಹೋಗೋಣ ಬನ್ನಿ. ಅದು ಯಾವುದು ಅಂತ ಅಂದರೆ ಸೀತಾ ಪಾರ್ವತಿ ಅಮ್ಮನವರ ದೇವಸ್ಥಾನ. ಸೊ ಈಗ ಆ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡೋಕ್ಕೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಪುರಾಣಗಳಲ್ಲಿ ಹೇಳಿದ ಹಾಗೆ ಈ ಒಂದು ದೇವಸ್ಥಾನದೊಳಗಡೆ ಇರೋ ಸೀತಾದೇವಿಯ ಒಂದು ಮೂರ್ತಿಯನ್ನು 3 ಪ್ರಸಿದ್ಧ ಸಿದ್ಧಾಂತಗಳಲ್ಲಿ ಪ್ರಸಿದ್ಧವಾದ ಅದ್ವೈತ ಸಿದ್ಧಾಂತವನ್ನು ರಚಿಸಿದಂತಹ ಶ್ರೀ ಆದಿಗುರು ಆದಿಶಂಕರಾಚಾರ್ಯರವರ ಕನಸಿನಲ್ಲಿ ಪಾರ್ವತಿ ದೇವಿಯವರು ಬಂದು ಸೀತಾದೇವಿಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿದ್ದ ಕಾರಣದಿಂದ ಆದಿಶಂಕರಾಚಾರ್ಯರು ಈ ದೇವಸ್ಥಾನದಲ್ಲಿ ಸೀತಾದೇವಿಯ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದರು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್. ಆಗಿನಿಂದ ಈ ಒಂದು ದೇವಸ್ಥಾನವನ್ನ ಸೀತಾ ಪಾರ್ವತಿ ದೇವಸ್ಥಾನ ಅಂತ ಕರೆಯಲಾಗಿದೆ. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗವನ್ನ ನಳಂಬ ವಂಶದವರು 10ನೇ ಶತಮಾನದಲ್ಲಿ ಕಟ್ತಾರೆ ಅನ್ನೋದನ್ನು ನಮಗೆಲ್ಲ ಗೊತ್ತು. ಅದಾದ್ಮೇಲೆ ಚೋಳರು ಹಾಗೂ ವಿಜಯನಗರದ ರಾಜರು ಸಹ ಈ ಒಂದು ಜಾಗವನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಚೋಳ ರಾಜರ ಮನೆತನ ಈ ಒಂದು ದೇವಾಲಯವನ್ನ 11 ಹಾಗೂ 12ನೇ ಶತಮಾನದಲ್ಲಿ ಈ ಒಂದು ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಹಾಗೂ ವಿಜಯನಗರದ ರಾಜರ ವಂಶದವರು ದೇವಾಲಯವನ್ನು 15 ಹಾಗೂ 16ನೇ ಶತಮಾನದಲ್ಲಿ ಪುನರ್ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗಿದೆ. ಕೇಳೋದಕ್ಕೆ ಇಷ್ಟೊಂದು ಕ್ಯೂರಿಯಸ್ ಆಗಿದೆ. ಇನ್ನು ಆ ಜಾಗ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತ್ರೇತಾಯುಗದಲ್ಲಿದ್ದಂತಹ ಶ್ರೀರಾಮ, ಸೀತಾದೇವಿ ಹಾಗೂ ಅವರ ಮಕ್ಕಳಾದ ಲವಕುಶ ಹಾಗೂ ಶ್ರೀರಾಮರ 3 ಪ್ರಿಯ ಸೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ಈ ಕಥೆ ಎಲ್ಲ ಗೊತ್ತಾಗೋದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿಶಂಕರಾಚಾರ್ಯ ಬಂದು ಈ ಜಾಗದಲ್ಲಿ ಇವತ್ತು ನಾವು ಇದೀವಿ. ಇಲ್ಲಿ ಬಂದು ಈ ಜಾಗನೆಲ್ಲ ನೋಡ್ತಾ ಇದ್ದೀವಿ ಅಂತಂದ್ರೆ ಸುಂದರವಾಗಿದೆ. ಈ ಒಂದು ಸ್ಥಳ ಬಹಳ ಖುಷಿ ಆಯ್ತು. ನಿಮಗೂ ಸಹ ತುಂಬಾ ಖುಷಿ ಆಗಿದೆ ಅಂತ ತಡ ಮಾಡದೆ ನಾವು ಆ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಬಂದಿದ್ದೀವಿ. ಸೊ ಬನ್ನಿ, ದೇವಸ್ಥಾನದ ಹತ್ರ ಬಂದಿದ್ದೀವಿ. ಅಷ್ಟು ಅಲ್ಲಿ ನಿಂತ್ಕೊಂಡು ನೋಡಿ ದೇವಸ್ಥಾನ ತೋರಿಸಿದ್ದು ಎಷ್ಟು ದೂರ ಇದೆ ನೋಡಿ ಫ್ರೆಂಡ್ಸ್. ಆವಾಗಿನ ಟೈಮಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅಷ್ಟು ದೂರದಿಂದ ಹಿಂಗೆ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಬನ್ನಿ ಹೋಗಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ವಾವ್, ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಈ ಒಂದು ವ್ಯೂ. ಫುಲ್ ಬೆಟ್ಟದ ಮೇಲೆ ಬಂದಿದ್ದೀವಿ ನೋಡಿ. ಇಲ್ಲಿ ಸೇಫ್ಟಿ ಆಗಿರಬೇಕು ಅಂತ ಇಲ್ಲೆಲ್ಲ ಗ್ರಿಲ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ವ್ಯೂ. ವಾವ್, ಇಡೀ ಊರೇ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇಲ್ಲಿಂದ. ನೋಡ್ತಾ ಇರ್ಬೋದು ನೀವು, ಎಲ್ಲಿ ನೋಡಿದ್ರು ಬೆಟ್ಟ, ಗುಡ್ಡ, ಆಕಾಶ. ಸೊ ಫ್ರೆಂಡ್ಸ್, ಇದೇ ಸೀತಾ ಪಾರ್ವತಿ ಮಂದಿರ. ಸೊ ಫ್ರೆಂಡ್ಸ್, ಈ ಥರ ಸೀತಾ ದೇವಿ ಹಾಗೂ ಪಾರ್ವತಿ ದೇವಿಯ ದೇವಸ್ಥಾನಗಳು 2 ಒಟ್ಟೊಟ್ಟಿಗೆ ಇರೋದು ತುಂಬ ಕಡಿಮೆ. ಇವತ್ತಂತೂ ಈ ದೇವಸ್ಥಾನ ನೋಡಿ ನನಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಈ ಒಂದು ಜಾಗಕ್ಕೆ ಬರಬೇಕಾದ್ರೆ ಈ ಒಂದು ಜಾಗ ನೋಡಬೇಕಂತ ತುಂಬ ಕ್ಯೂರಿಯಸ್ ಆಗಿದ್ದೆ ನಾನು. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲಿಂದ ಕೈ ಮುಕ್ಕೊಂಬಿಡಿ ದೇವರಿಗೆ. ಸೊ ಪಾರ್ವತಿ ದೇವಿ ಹಾಗೂ ಸೀತಾದೇವಿಯ ಮೂರ್ತಿಗಳು ನೋಡಿದ್ರಿ ನೀವು. ಸೊ ಫ್ರೆಂಡ್ಸ್, ಹಾಗೆ ನಾವು ಮುಂದೆ ಅಲ್ಲಿಂದ ಬಂದರೆ ನಮಗೆ ಸಿಗೋದು ಅಗ್ನಿತೀರ್ಥ. ಏನಪ್ಪ ಇದು ಅಗ್ನಿತೀರ್ಥ ಅಂತಿದ್ದೀರಲ್ಲ, ಏನು ಅಗ್ನಿತೀರ್ಥದ ಬಗ್ಗೆ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಈ ಒಂದು ಅಗ್ನಿತೀರ್ಥದ ಸ್ಟೋರಿ ಏನಪ್ಪ ಅಂತಂದರೆ ಸೇಮ್
ಲಕ್ಷ್ಮಣ ತೀರ್ಥ ಥರನೇ ಇದನ್ನು. ಯಾವಾಗ ಸೀತಾದೇವಿಗೆ ಬಾಯಾರಿಕೆ ಆಗುತ್ತೋ ಲಕ್ಷ್ಮಣ ತನ್ನ ಬಾಣಗಳಿಂದ ಈ ಒಂದು ಬಂಡೆಯನ್ನು ಹೊಡೆದು ನೀರನ್ನು ಆ ಬಂಡೆ ಕಲ್ಲಿಂದ ಹೊರಗಡೆ ತೆಗಿತಾರೆ. ಹಾಗಾಗಿ ಈ ಒಂದು ಜಾಗವನ್ನು ಅಗ್ನಿಗಿಂತ ಪವಿತ್ರವಾದದ್ದು ಅಂತ ಭಾವಿಸಿ ಈ ಒಂದು ಜಾಗಕ್ಕೆ ಪವಿತ್ರವಾದ ಗಂಗೆಗೆ ಸಮವಾದ ತೀರ್ಥ ಅಂತ ಹೆಸರು ಬಂದಿದೆ. ಸೊ ಫ್ರೆಂಡ್ಸ್, ಎರಡಕ್ಕೂ ಒಂದೇ ಸ್ಟೋರಿ ಇದೆ, ಆದರೆ ಬೇರೆ ಬೇರೆ ಡಿಫ್ರೆನ್ಸ್ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಅವನಿ ಸೀತಾ ಬೆಟ್ಟದ ಪಾರ್ಟ್ 3 ವಿಡಿಯೋ. ಸೊ ಫ್ರೆಂಡ್ಸ್, ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಲ್ಲಿನ ಸ್ಥಳೀಯರು ಹೇಳಿದ್ದು ನಿಜ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆಗೆ ಬಂದು ಈಗ ನಮ್ಮ ಜೊತೆಗೆ ವಾಪಸ್ ಬರ್ತಾ ಇದ್ದಾರೆ. ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನನ್ನನ್ನು ಸಪೋರ್ಟ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.